ಬಿಹಾರದಲ್ಲಿ ಕ್ಷಿಪ್ರ ರಾಜಕೀಯ ಕ್ರಾಂತಿಯಾಗಿದ್ದು ಜೆಡಿಯು ಆರ್ಜೆಡಿ ಸರ್ಕಾರ ಪತನವಾಗಿದೆ. ಇಂದು ರಾಜಭವನಕ್ಕೆ ತೆರಳಿದ ನಿತೀಶ್ ಕುಮಾರ್ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಬಿಹಾರದಲ್ಲಿ ಸಿಎಂ ನಿತೀಶ್ ಕುಮಾರ್ ಹೊಸ ಆಟಕ್ಕೆ ರಾಜಕೀಯ ಅಲ್ಲೋಲ ಕಲ್ಲೋಲವಾಗಿದೆ. ನಿತೀಶ್ ಕುಮಾರ್ ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚಿಸಲು ಮುಂದಾಗಿದ್ದಾರೆ. ಆರ್ಜೆಡಿ ಜೊತೆ ದೋಸ್ತಿಗೆ ಗುಡ್ ಬೈ ಹೇಳಿ ಬಿಜೆಪಿ ಜೊತೆ ಸರ್ಕಾರ ರಚಿಸೋದಕ್ಕೆ ಸಿಎಂ ನಿತೀಶ್ ಕುಮಾರ್ ರೆಡಿಯಾಗಿದ್ದಾರೆ. ಇಂದು ಬೆಳಗ್ಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ನಿತೀಶ್ ಕುಮಾರ್ ನೇರವಾಗಿ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಇದಾದ ಬಳಿಕ ಇಂದು ಸಂಜೆ 5 ಗಂಟೆಗೆ 9ನೇ ಬಾರಿ ನೂತನ ಸಿಎಂ ಆಗಿ ನಿತೀಶ್ ಕುಮಾರ್ ಪದಗ್ರಹಣ ಸ್ವೀಕರಿಸಲಿದ್ದಾರೆ ಎನ್ನಲಾಗಿದೆ. ಬಿಹಾರದಲ್ಲಿ ಒಂದು ವೇಳೆ ಬಿಜೆಪಿ ಜೆಡಿಯು ಸೇರಿ ಹೊಸ ಸರ್ಕಾರ ರಚನೆಯಾಗೋದು ಬಹುತೇಕ ಪಕ್ಕಾ ಆಗಿದೆ. ಸಿಎಂ ಆಗಿ ನಿತೀಶ್ ಕುಮಾರ್ 9ನೇ ಬಾರಿಗೆ ಚುಕ್ಕಾಣಿ ಹಿಡಿಯಲಿದ್ದಾರೆ. ಬಿಜೆಪಿಯ ಸುಶೀಲ್ ಕುಮಾರ್ ಮೋದಿ ಮತ್ತು ರೇಣುದೇವಿಗೆ ಡಿಸಿಎಂ ಸ್ಥಾನ ನೀಡೋ ಸಾಧ್ಯತೆ ಇದೆ. ಅಲ್ಲದೆ ಆರ್ಜೆಡಿ ಪಕ್ಷದ ಎಲ್ಲಾ ಸಚಿವರನ್ನು ಸಿಎಂ ನಿತೀಶ್ ಕುಮಾರ್ ವಜಾ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹೊಸ ಸರ್ಕಾರದಲ್ಲಿ 2 ಸಚಿವ ಸ್ಥಾನಕ್ಕೆ ಜಿತನ್ ರಾಮ್ ಮಾಂಝಿ ನೇತೃತ್ವದ ಹಿಂದೂಸ್ತಾನಿ ಅವಾಮ್ ಮೋರ್ಚಾ ಬೇಡಿಕೆ ಇಟ್ಟಿದೆ ಎನ್ನಲಾಗಿದೆ. ಬಿಹಾರ ರಾಜಕೀಯದಲ್ಲಿ ಹೊಸ ಗೇಮ್ ಪ್ಲಾನ್ ಶುರುವಾಗಿದೆ. ನಿತೀಶ್ ರಾಜೀನಾಮೆ ನೀಡಿರುವ ಬೆನ್ನಲ್ಲೇ ಆರ್ಜೆಡಿ ಹೊಸ ದಾಳ ಉರುಳಿಸಲು ಮುಂದಾಗಿದೆ ಎನ್ನಲಾಗಿದೆ. ನಿತೀಶ್ ಬಹುಮತ ಸಾಬೀತಿಗೆ ಆರ್ಜೆಡಿ ಪಟ್ಟು ಹಿಡಿದಿದೆ. ಇದೇ ಸಮಯದಲ್ಲಿ ಜೆಡಿಯುನ 16 ಶಾಸಕರನ್ನ ಸೆಳೆಯಲು ಆರ್ಜೆಡಿ ಸ್ಕೆಚ್ ಹಾಕಿದೆ. 16 ಶಾಸಕರು ಗೈರಾದರೆ ನಿತೀಶ್ ಕುಮಾರ್ಗೆ ಸಂಕಷ್ಟ ಎದುರಾಗಲಿದೆ. ಇಂಡಿಯಾ ಮೈತ್ರಿಕೂಟ ಛಿದ್ರ ಆಗಿದೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ವ್ಯಂಗ್ಯವಾಡಿದ್ದಾರೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆ ಸೇರಿ ಬಿಜೆಪಿ ಸರ್ಕಾರ ರಚನೆಯಾಗುವುದು ಬಹುತೇಕ ಖಚಿತ ಅಂತ ಹೇಳಿದ್ದಾರೆ. ಬಿಹಾರದಲ್ಲಿ ಹೊಸ ಸರ್ಕಾರ ರಚನೆಯಾಗುವುದಾಗಿ ಬಿಎಸ್ವೈ ಹೇಳಿದ್ದಾರೆ. ಶಾಸಕರು ಸಚಿವರಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಚ್ಚರಿಕೆ ನೀಡಿದ್ದಾರೆ. ತಾಲೂಕಿಗೊಂದು ಕೌಶಲ್ಯಾಭಿವೃದ್ಧಿ ಕೇಂದ್ರ ಸ್ಥಾಪಿಸಿ, ಕೆಲಸ ಮಾಡಲಿಲ್ಲ ಅಂದ್ರೆ ಮನೆಗೆ ಕಳಿಸಲಾಗುತ್ತೆ. ಕೆಕೆಆರ್ಡಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡಬೇಕು, ನೀವು ಇದರ ಬಗ್ಗೆ ಗಮನ ಕೊಡಬೇಕು ಅಂತ ಕಲಬುರಗಿ ನಾಯಕರಿಗೆ ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಪಕ್ಷ ಏನೇ ಜವಾಬ್ದಾರಿ ಕೊಟ್ಟರೂ ಸಮರ್ಪಕವಾಗಿ ನಿಭಾಯಿಸ್ತೀನಿ ಅಂತ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಹೇಳಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಇದೆ, ಇರುವ ಜಲಾಶಯಗಳಲ್ಲಿ ನೀರಿಲ್ಲ. ನಮ್ಮ ಸರ್ಕಾರಕ್ಕೆ ಉತ್ತಮ ಹೆಸರು ಬರುವಂತೆ ಮಾಡಬೇಕು. ಸಿದ್ದರಾಮಯ್ಯ ಡಿಕೆಗೆ ಗೌರವ ತರುವ ರೀತಿ ಕೆಲಸ ಮಾಡ್ತೀನಿ. ನಿಗಮ ಮಂಡಳಿ ಕೊಟ್ಟಿದ್ದಕ್ಕೆ ಹೈಕಮಾಂಡ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಅಂದರು. 28 ಕ್ಷೇತ್ರಗಳಲ್ಲೂ ಗೆಲ್ತೀವಿ ಅಂತಿರೋ ಬಿಜೆಪಿ ನಾಯಕರ ಹೇಳಿಕೆಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯದ 28 ಕ್ಷೇತ್ರ ಯಾಕೆ, 523 ಕ್ಷೇತ್ರಗಳಲ್ಲೂ ಅವರೇ ಗೆಲ್ಲಿ, ಯಾರು ಬೇಡ ಅಂತಾರೆ? ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ 224 ಕ್ಷೇತ್ರಗಳಲ್ಲೂ ಗೆಲ್ತೀವಿ ಅಂತಿದ್ರು. ಆದರೆ ನಾವು 136 ಸ್ಥಾನ ಗೆಲ್ಲೋದಾಗಿ ಹೇಳಿದ್ವಿ ಅಂತ ಹೇಳಿದ್ರು. 2 ವರ್ಷಕ್ಕೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸೀಮಿತ ವಿಚಾರವಾಗಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷಕ್ಕೆ ಅನೇಕ ಜನ ದುಡಿದಿದ್ದಾರೆ, ಅವರಿಗೂ ಅಧಿಕಾರ ಸಿಗಬೇಕು. 2 ವರ್ಷದ ಬಳಿಕ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು. ಹೈಕಮಾಂಡ್ ಆದೇಶವನ್ನು ನಾವು ಪಾಲಿಸ್ತೀವಿ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸ್ಟ್ಯಾಂಡ್ ಏನೂ ಇಲ್ಲ ಅಂತ ಹೇಳಿದರು. ರಾಮಮಂದಿರ ಉದ್ಘಾಟನೆಗೆ ಹೋದ ಲಿಂಗಾಯತ ಸ್ವಾಮೀಜಿಗಳ ವಿರುದ್ಧ ಅಥಣಿ ಮೊಟಗಿ ಮಠದ ಪ್ರಭು ಚನ್ನಬಸವ ಶ್ರೀ ಧಿಕ್ಕಾರ ಕೂಗಿದ್ದಾರೆ. ಬಸವಣ್ಣ ನಿಮ್ಮ ನಾಯಕ ಆಗಬೇಕಿತ್ತು. ಬಸವಣ್ಣ ಧರ್ಮಗುರುವಾಗಿ ನಾವು ಹೃದಯದಲ್ಲಿ ಸ್ಥಾಪಿಸಿಕೊಳ್ಬೇಕಿತ್ತು. ಕಾರ್ಯಕ್ರಮದಲ್ಲಿ ಭಾಗಿಯಾದವರಿಗೆ ನಾನು ವೇದಿಕೆ ಮೂಲಕ ಧಿಕ್ಕಾರ ಹೇಳ್ತೀನಿ ಅಂತಂದ್ರು. ಎಲ್ಲಾ ಕಡೆ ಜೈಕಾರ ಹಾಕೋದು ಬಿಟ್ಟು ಸ್ವತಂತ್ರ ಧರ್ಮದ ದಿವ್ಯತೆ ಬಗ್ಗೆ ತಿಳಿದುಕೊಳ್ಳಿ ಅಂತ ಚನ್ನಬಸವ ಶ್ರೀ ಹೇಳಿದ್ದಾರೆ. ರಾಮ 12 ವರ್ಷ ನನ್ನನ್ನ ಕಾಡಿನಲ್ಲಿ ಬಿಟ್ಟೇ ಇಲ್ಲ, ಇದಕ್ಕೆ ನನ್ನ ಬೇಸರ ಇಲ್ಲ. ಸನಾತನ ವಾತಾವರಣದಲ್ಲಿ ನಾನು ಹೆಣ್ಣಾಗಿ ಹುಟ್ಟಿದ್ದು ತಪ್ಪು ಎಂದು ಸೀತೆ ಹೇಳ್ತಾಳೆ. ಇವರು ನಮಗೆ ಆದರ್ಶ ಅಲ್ಲ, ಸತ್ಯವ್ವ ಗಂಗಕ್ಕನಂತಹ ಶರಣೆಯರು ನಮಗೆ ಆದರ್ಶ ಅಂತ ಹೇಳಿದ್ರು. ಸಂಸದೆ ಸುಮಲತಾ ಬಿಜೆಪಿ ಸೇರ್ಪಡೆ ವಿಚಾರ ಚರ್ಚೆಯಲ್ಲಿದೆ ಅಂತ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಮಂಡ್ಯ ಟಿಕೆಟ್ ಹಂಚಿಕೆ ಸಂಬಂಧ ಅಂತಿಮ ತೀರ್ಮಾನ ಆಗಿಲ್ಲ. ರಾಜ್ಯದಲ್ಲಿ ಬಿಜೆಪಿ ಪರ ವಾತಾವರಣವಿದೆ. ರಾಜ್ಯದಲ್ಲಿ ನಾವು 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತೇವೆ ಅಂತ ಹೇಳಿದ್ರು. ಕೊಪ್ಪಳ ಗವಿಮಠದಲ್ಲಿ ಇಂದು ಮಿರ್ಚಿ ಜಾತ್ರೆ ನಡೆಯುತ್ತಿದೆ. ಜಾತ್ರೆಯ 2ನೇ ದಿನ ಮಿರ್ಚಿ ಜಾತ್ರೆ ಅಂತಲೇ ಖ್ಯಾತಿ ಪಡೆದಿದೆ. ಪ್ರಸಾದಕ್ಕೆ ಬರೋ ಭಕ್ತರಿಗೆ ಇಂದು ಮಿರ್ಚಿ ಭಜ್ಜಿ ವಿತರಣೆ ಮಾಡಲಾಗುತ್ತೆ. 25 ಕ್ವಿಂಟಲ್ ಹಸೆ ಕಡ್ಲೆ ಹಿಟ್ಟು, 20 ಕ್ವಿಂಟಲ್ ಹಸಿ ಮೆಣಸಿನಕಾಯಿ, 10 ಬ್ಯಾರೆಲ್ ಎಣ್ಣೆ, 60 ಸಿಲಿಂಡರ್ ಬಳಸಿ ತಯಾರು ಮಾಡಲಾಗಿದೆ. ಕಾರ್ಯಕಾರಿಣಿ ಸಭೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಟೆಂಪಲ್ ರನ್ ಮಾಡುತ್ತಿದ್ದಾರೆ. ಮಂತ್ರಾಲಯಕ್ಕೆ ಭೇಟಿ ಕೊಟ್ಟು ಮಂಚಾಲಮ್ಮ ದೇವಿ ದರ್ಶನ ಪಡೆದಿದ್ದಾರೆ. ಬಳಿಕ ಮೂಲರಾಯರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಸುಬುಧೇಂದ್ರ ತೀರ್ಥರಿಂದ ಮಂತ್ರಕ್ಷತೆ ಪಡೆದು ವಿಜೇಂದ್ರಗೆ ಮಾಜಿ ಶಾಸಕ ಪಿ ರಾಜೀವ್ ಕೂಡ ಈ ವೇಳೆ ಸಾಥ್ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಹನುಮಧ್ವಜ ಗಲಾಟೆ ತಾರಕಕ್ಕೇರಿದೆ. ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ತೆರವಿಗೆ ಎಸಿ ತಹಶೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ಬಂದಿದ್ರು. ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು ಅಧಿಕಾರಿಗಳ ಜೊತೆ ಜಟಾಪಟಿ ನಡೆಸಿದ್ರು. ಧ್ವಜ ಇಳಿಸೋದಕ್ಕೆ ಬಿಡಲ್ಲ, ತಾಕತ್ತಿದ್ರೆ ಧ್ವಜ ಹಾರೋದನ್ನ ತಡೆಯಿರಿ ಅಂತ ಪ್ರತಿಭಟನೆ ನಡೆಸಿದ್ರು.
ಕೆರಗೋಡು ಧ್ವಜಸ್ತಂಭದ ಬಳಿ ನೂಕಾಟ ತಳ್ಳಾಟವಾಗಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ಪೊಲೀಸರು ಲಘು ಲಾಠಿ ಬೀಸಿದ್ದಾರೆ. ಪ್ರತಿಭಟನಾಕಾರರನ್ನ ಖಾಗಿ ಪಡೆ ವಶಕ್ಕೆ ಪಡೆದುಕೊಂಡಿದೆ. ಕಾರ್ಯಕರ್ತರು ರಾಮನ ಫ್ಲೆಕ್ಸ್ ಹಿಡಿದು ನಿಂತಿದ್ರು. ಪರಿಸ್ಥಿತಿ ತಿಳಿಗೊಳಿಸುವುದಕ್ಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ರು. ಕಾರ್ಯಕರ್ತರು ಮತ್ತು ಪೊಲೀಸರು ಧ್ವಜಸ್ತಂಭ ಸುತ್ತುವರೆದಿದ್ರು. ಭಾರಿ ಹೈಡ್ರಾಮಾದ ನಡುವೆ ಮಂಡ್ಯ ಪೊಲೀಸರು ಹನುಮ ಧ್ವಜ ಕೆಳಗಿಳಿಸಿದ್ದಾರೆ. 108 ಅಡಿ ಮೇಲಿದ್ದ ಹನುಮ ಧ್ವಜವನ್ನು ಇಳಿಸಿದ್ದಾರೆ. ಈ ನಡುವೆ ಹಿಂದೂ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ನಮ್ಮ ಧ್ವಜ ನಮಗೆ ಕೊಡಿ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು. ಪೊಲೀಸರ ಒತ್ತಾಯಕ್ಕೆ ಮಣಿದು ಪೊಲೀಸರು ಧ್ವಜ ಕೊಟ್ಟರು. ಚಿಕ್ಕಮಗಳೂರು ತಾಲೂಕಿನ ಮಾವಿನಕೆರೆಯಲ್ಲಿ ಕಾಡಾನೆ ಹಿಂಡು ಬೀಡು ಬಿಟ್ಟಿದೆ. ಬೀಟಮ್ಮ ಗ್ಯಾಂಗ್ ಎಂದು ಕರೆಯಲ್ಪಡುವ 30 ಕಾಡಾನೆಗಳ ಹಿಂಡು ದಾಂಧಲೆ ಸೃಷ್ಟಿ ಮಾಡಿವೆ. ಕೆಆರ್ಪೇಟೆ, ಮಾವಿನಕೆರೆ, ಹಳುವಳ್ಳಿ, ಬಿಗ್ಗನಹಳ್ಳಿ ಗ್ರಾಮಗಳಲ್ಲಿ ಸಂಚರಿಸಿವೆ. ಈ ಗ್ಯಾಂಗ್ನೊಂದಿಗೆ ಹಂತಕ ಆನೆ ಭೀಮಾ ಸಹ ಸೇರ್ಕೊಂಡಿದ್ದು ಭತ್ತ, ಕಾಫಿ ತೋಟ ನಾಶ ಮಾಡಿವೆ. ಪೊಲೀಸ್ ಕಾನ್ಸ್ಟೇಬಲ್ ಲಿಖಿತ ಪರೀಕ್ಷೆ ಬರೆಯಲು ಬಂದಿದ್ದ 250 ಯುವಕರಿಗೆ ಪಿಎಸ್ಐ ವಸತಿ ವ್ಯವಸ್ಥೆ ಮಾಡಿದ್ದಾರೆ. ಕೋಲಾರದ ಗಲ್ಪೇಟೆ ಪಿಎಸ್ಐ ಅರುಣ್ ಗೌಡ ಪಾಟೀಲ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ರಾಜ್ಯದ ವಿವಿಧೆಡೆಯಿಂದ ಬಂದಿದ್ದ ಯುವಕರು ಚಳಿಯಲ್ಲಿ ಮಲಗಿದ್ರು. ರಾತ್ರಿ ಗಸ್ತಿನಲ್ಲಿದ್ದ ಪಿಎಸ್ಐ ಹಾಲಿಸ್ಟರ್ ಸಮುದಾಯ ಭವನದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಆಹಾರ ಅರಸಿ ಕಾಡಾನೆಗಳು ನಾಡಿಗೆ ಬಂದಿವೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಕೆಂದನಮನೆ ಗ್ರಾಮದಲ್ಲಿ ಕಾಡಾನೆ ಹಿಂಡು ಪ್ರತ್ಯಕ್ಷವಾಗಿದೆ. ಕಾಡಾನೆಗಳು ಮನೆಯ ಸುತ್ತಲೂ ಆಹಾರಕ್ಕಾಗಿ ಅಲೆದಾಡಿವೆ. ಆನೆಗಳ ಓಡಾಟಕ್ಕೆ ಸ್ಥಳೀಯರು ಭಯಭೀತರಾಗಿದ್ದಾರೆ. ಗಜಪಡೆಯ ಸಂಚಾರ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆನೆಗಳ ಸೆರೆ ಹಿಡಿಯುವಂತೆ ಒತ್ತಾಯಿಸಿದ್ದಾರೆ. ಕಂಬಳ ವೀಕ್ಷಣೆ ವೇಳೆ ಅನ್ಯ ಕೋಮಿನ ಯುವಕ ಅಪ್ರಾಪ್ತಿಗೆ ಕಿರುಕುಳ ನೀಡಿರೋ ಆರೋಪ ಕೇಳಿಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ನಗರದಲ್ಲಿ ಘಟನೆ ನಡೆದಿದೆ. ಆರೋಪಿ ಶಾರಿಕ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಹಿಂದೂ ಕಾರ್ಯಕರ್ತರು ಆರೋಪಿಯನ್ನು ಒಪ್ಪಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಉದ್ರಿಕ್ತರು ಪುತ್ತೂರು ನಗರ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ.